ಅದನ್ನು ಹೇಳಲಿಕ್ಕೆ ಅವಕಾಶ ಇಲ್ಲ. ನಾನೇನಿದೆ ಇಲ್ಲಿ ಆನ್ ಗ್ರೌಂಡ್ ನಾನು ಸ್ಪಾಟ್ ವಿಸಿಟ್ ಮಾಡಿರುವಂಥದ್ದಿದೆ. ಸ್ಪಾಟ್ ವಿಸಿಟಿಂದ ನಮಗೇನು ಕಂಡು ಬಂದಿದೆ, ಯಾರು ಸ್ಥಳದಲ್ಲಿ ಇದ್ದರು, ಯಾರು ಆರೋಪಿತರಿದ್ದಾರೆ ಅವ್ರನ್ನ ನಾವು ವಶಕ್ಕೆ ಪಡೆದಿದ್ದೇವೆ. ಆ ಥರ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಕೈಗಳಿದ್ದರೆ ಅದನ್ನು ಇನ್ವೆಸ್ಟಿಗೇಷನಲ್ಲಿ ನಾವು ಪತ್ತೆ ಮಾಡ್ಬೋದು. 100% ಅದನ್ನು ನಾವು ಜನ ಸಿಬ್ಬಂದಿ ಇದ್ದಂಥದ್ದಿತ್ತು. ಯೂಶುವಲ್ ಪ್ರೊಟೆಸ್ಟ್ಗಳಿಗೆ ನಾವು ಯಾವ ಥರ ಡೆಪ್ಲಾಯ್ ಮಾಡ್ತೇವೆ ಆ ಥರ ಡೆಪ್ಲಾಯ್ ಮಾಡಿರೋವಂಥದ್ದು. ಅವರಿಗೆ ಕೂಡ ಅದು ಅಸೆಸ್ಮೆಂಟ್ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನು ಪೂರ್ವ ನಿಯೋಜಿತ ಅನ್ನೋದನ್ನು ಯಾಕೆ ಒತ್ತುತ್ತಾ ಇದ್ದೇನೆ ಅಂತಂದರೆ, ಸಿಬ್ಬಂದಿಗಳನ್ನ ಡೆಪ್ಲಾಯ್ ಮಾಡಿದಾಗ ಇವರು ತಳ್ಕೊಂಡು ಒಳಗಡೆ ಬರ್ತಾರೆ ಅಂತಂದರೆ ಪ್ರಯತ್ನಗಳು ಅದೇ ರೀತಿಯಲ್ಲಿ ಇರಬಹುದು ಅಂತ ಅದನ್ನ ನನಗಿನ್ನೂ ಐಡಿಯಾ ಇಲ್ಲ, ಬಟ್ ತಿಳ್ಕೊಳ್ತೇನೆ. ಸ್ಕೂಲ್ ಆ್ಯಂಡ್ ಕಾಲೇಜ್ ಏನಿದೆ ತಳ್ಳೂರು ರೋಡಲ್ಲಿ, ಬಳ್ಳಾರಿ ರೂರಲ್ ಲಿಮಿಟ್ಸಲ್ಲಿ ಇರುವಂಥ ಒಂದು ಸ್ಕೂಲು. ಇಲ್ಲಿ ನಮಗೆ ಇನ್ಫಾರ್ಮೇಷನ್ ಏನು ಬಂತಂದರೆ ABVP ಅವರು ಒಂದು ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು, ಫಾರ್ಮಲ್ ಪ್ರೊಟೆಸ್ಟ್ ಇದೆ ಅಂತ ಹೇಳಿ ಮಾಹಿತಿ ಬಂದಿದ್ದಕ್ಕೆ ನಮ್ಮ ರೂರಲ್ ಸಿಬ್ಬಂದಿ 3 ಜನ ಇಲ್ಲಿ ಸ್ಕೂಲ್ ಎದುರುಗಡೆ ಡೆಪ್ಲಾಯ್ ಆಗಿದ್ದಂಥದ್ದು. ಆನಂತರದಲ್ಲಿ ಕೆಲವು ABVP ಸಂಘಟನೆಯವರು ಕಾರ್ಯಕರ್ತರು ಅಂತ ಹೇಳ್ಕೊಂಡು ಏನು ಬಂದು ಗೇಟ್ ಹತ್ರ ಪ್ರೊಟೆಸ್ಟ್ ಮಾಡಿದ್ದಾರೆ. ಆನಂತರದಲ್ಲಿ ನಮ್ಮ ಸಿಬ್ಬಂದಿಯ ಒಂದು ಇನ್ಸ್ಟ್ರಕ್ಷನ್ಸ್ನ ಒಬ್ಲೈಜ್ ಮಾಡಿದೆ, ಗೇಟನ್ನು ಒಳಗಡೆ ತಳ್ಕೊಂಡು ಸ್ಕೂಲ್ ಪ್ರಿಮೈಸಸ್ ಒಳಗಡೆ ಬಂದುಬಿಟ್ಟು ಒಂದಷ್ಟು ಇಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದನ್ನು ಡ್ಯಾಮೇಜ್ ಮಾಡುವಂಥದ್ದನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಈಗಾಗಲೇ ಯಾರು ಬಂದಿದ್ರು ಒಳಗಡೆ ಇಲ್ಲಿ ಟ್ರೆಸ್ ಪಾಸ್ ಮಾಡಿಕೊಂಡು ಬಂದು ಇದು ಸ್ಕೂಲನ್ನು ಒಂದು ಏನು ವಿದ್ಯಾಸಂಸ್ಥೆಯನ್ನು ರ್ಯಾನ್ಸ್ಯಾಕ್ ಮಾಡುವಂಥ ಒಂದು ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಮಾಡಿದ್ದಾರೆ ಅಂಥವ್ರನ್ನ ನಾವು ಈಗಾಗಲೇ ವಶಕ್ಕೆ ತೊಗೊಂಡಿದ್ದೇವೆ. ಮುಂದಿನ ಕ್ರಮ ಈಗ ರೂರಲ್ ಲಿಮಿಟ್ಸಲ್ಲಿ ಜರುಗಿಸಬೇಕು. FIR ಮಾಡುವಂಥದ್ದನ್ನು ನಾವು ಇಮಿಡಿಯೇಟ್ಲಿ ಮಾಡ್ತೇವೆ. ಈ ಕುರಿತು ತಾವೇನು ಹೇಳ್ತಾ ಇದ್ದೀರಾ, ಡ್ರಗ್ಸ್ ಇದೆ ಅನ್ನೋವಂಥದ್ದು ಹಳೆ ಒಂದು ಕಂಪ್ಲೇಂಟ್ಸ್ ಇದ್ದಂಥದ್ದು ನನ್ನ ಗಮನಕ್ಕೆ ಕೂಡ ಬಂದಿದೆ. ನಾವು ಥರೋವಾಗಿ ಅದನ್ನು ಮಾನಿಟರ್ ಕೂಡ ಮಾಡ್ತಾ ಇದ್ದೇವೆ. ಬಟ್ ಇನ್ಫಾರ್ಮೇಷನ್ ಇದ್ದಾಗ ಅವರು ಪ್ರೊಸೀಜರಲ್ಲಿ ಸ್ಟೇಷನ್ಗೆ ಹೋಗಬೇಕು, ಅಲ್ಲಿ ಅಟೆಂಡ್ ಆಗಲಿಲ್ಲ ಅಂದರೆ SPಗೆ ಬರಬೇಕು, ಮಾಹಿತಿ ಕೊಡಬೇಕು. ಈ ಥರ ಕಾನೂನನ್ನು ತಮ್ಮ ಕೈಯಲ್ಲಿ ತಗೊಳ್ಳುವಂಥದ್ದು ಸರಿಯಾದ ಕ್ರಮ ಅಲ್ಲ. ಸೊ ಇಂಥ ಏನು ಇವತ್ತು ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕೆ ಸ್ಟ್ರಿಂಜೆಂಟ್ ಆಗಿ ನಾವು ಏನು ಆ್ಯಕ್ಷನ್ ತೊಗೊಳ್ತೇವೆ. ಆ ಥರದ್ದು ಮಾಡುವಂಥ ಪ್ರಯತ್ನಗಳು ಮುಂದೆ ಫ್ಯೂಚರಲ್ಲಿ ಯಾರು ಕೂಡ ಮಾಡಬಾರ್ದು. ಮ್ಯಾನೇಜ್ಮೆಂಟ್ ಅವರು ಹೊರಗಡೆ ಬಂದು ಮನವಿ ಪತ್ರ ತೊಗೊಂಡಿದ್ರೆ ಇಷ್ಟು ಐಟಮ್ ಆಗ್ತಿದ್ದಿಲ್ಲ, ಅವ್ರ ನಿರ್ಲಕ್ಷ್ಯಕ್ಕೆ ಹಿಂಗಾಯ್ತು ಅಂತ ಮ್ಯಾನೇಜ್ಮೆಂಟ್ ಅವ್ರಿಗೆ ಕೋಆರ್ಡಿನೇಟ್ ಮಾಡಿ ತೊಗೊಂಡಿದ್ರು ಆಗ್ಬೋದಿತ್ತು. ಅದನ್ನು ಇನ್ಫಾರ್ಮ್ ಮಾಡೋದಕ್ಕೆ ಅವಕಾಶಗಳನ್ನ ಕೊಡಬೇಕು. ಇಲ್ಲಿ ಯಾವುದನ್ನು ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಹೀಗೆ ಹಾಗೆ ಅಂತ ಹೇಳಲಿಕ್ಕೆ ಬರಲ್ಲ. ಬಟ್ ಅವರು ಆಲೋಚನೆ ಇಟ್ಕೊಂಡು ಬಂದಿರಬಹುದು ಅಂತನ್ನುವಂಥದ್ದು ಒಂದಿದೆ, ಅವ್ರದ್ದು ಪ್ರಿಡಿಟರ್ಮೈಂಡ್ ಇದ್ದಿರಬಹುದು ಅಂತ ಒಂದು ಇರಬಹುದು, ಗೊತ್ತಿಲ್ಲ. ಅದನ್ನು ನಾವು ಪರಿಶೀಲನೆಯಿಂದ ತಿಳಿದು ಬರ್ತದೆ. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅಂತೂ ಡೀಟೇಲ್ ಆಗಿ ಮಾಡ್ತೇವೆ. ಮತ್ತು ಗಾಂಜಾ ತಾವೇನು ಹೇಳ್ತಾ ಇದ್ದಾರೆ, ಯಾವುದೋ ಒಂದು ವಿಡಿಯೋ ಅಂತ ನಮಗೆ ಇದುವರೆಗೂ ಅವ್ರು ಶೇರ್ ಮಾಡಿಲ್ಲ. ಅದನ್ನು ತೊಗೊಳ್ತೇವೆ. ನನಗೆ ಬಂದ ಮಾಹಿತಿ ಪ್ರಕಾರ ಅದು ಯಾವುದೋ ಒಂದು ಹಳೆ ವಿಡಿಯೋನೇ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ನಮಗೆ ಇದುವರೆಗೂ ಆ ವಿಡಿಯೋ ತೋರಿಸಿಲ್ಲ. ಅವರು ಹಳೆ ವಿಡಿಯೋ ಇಟ್ಕೊಂಡು ಈಗ ಇದನ್ನು ಒಂದು ಪೂರ್ವ ನಿಯೋಜಿತ ಆಗಿ ಬಂದು ಮಾಡಿರೋ ಸಾಧ್ಯತೆಗಳು ತುಂಬ ಇದೆ ಅನ್ನುವಂಥದ್ದು. ಬಟ್ ಇದಕ್ಕೆ ನಾವು ಸ್ಟ್ರಿಂಜೆಂಟ್ ಆಗಿ ಕ್ರಮ ತಗೊಳ್ತೇವೆ. ಬಿಜೆಪಿ ಸಮಾವೇಶದಲ್ಲಿ ಕೂಡ ಮಾಜಿ ಸಚಿವ ಶ್ರೀರಾಮುಲು ಇದೇ ಸ್ಕೂಲ್ನ ಹೆಸರು ಹೇಳಿ ವಿದ್ಯಾರ್ಥಿ ಹೆಸರು ಕೂಡ ಹೇಳಿದರು, ಮೈನಾರಿಟಿ ಹೆಸರು. ನೋಡಿ, ಇಲ್ಲಿ ಬಳ್ಳಾರಿಯಲ್ಲಿ ಯಾವುದೇ ಡ್ರಗ್ ಪೆಡ್ಲಿಂಗ್ ಬಗ್ಗೆ ಏನಿದೆ ನಾವು ಇನ್ಫಾರ್ಮೇಷನ್ಸು ಸ್ಟ್ರಾಂಗ್ ಆಗಿ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಒಂದು ಸ್ಟ್ರಾಂಗ್ ಆಗಿ PIT and DPS ಕೂಡ ಮಾಡಿದ್ದೇವೆ, ಈ ಥರ ಮೇನ್ ಕಿಂಗ್ ಪಿನ್ ಯಾರಿದ್ದ ಅಂಥೇಳಿ. ಮತ್ತು ಆ ನಿಟ್ಟಿನಲ್ಲಿ ಪೆಡ್ಲಿಂಗ್ ಜಾಲ ಏನಿದೆ ಇಲ್ಲಿ ಅದನ್ನು ಪತ್ತೆ ಹಚ್ಚೋದ್ರ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿ ನಾವು ಪರಿಶೀಲನೆಗಳನ್ನ ಮಾಡ್ತಾ ಇದ್ದೇವೆ. ಯಾವಾಗ ಆಗಿದೆ ಅನ್ನೋವಂಥದ್ದು ನಮಗೆ ಮುಖ್ಯ ಆಗ್ತದೆ. ಈ ಇನ್ಸಿಡೆಂಟ್ ಅವ್ರು ಯಾವುದನ್ನು ಹೇಳ್ತಾ ಇದ್ದಾರೆ ಅದು ಯಾವಾಗ ಆಗಿದೆ ಅನ್ನೋದು ನನಗೆ ತುಂಬ ಮುಖ್ಯ ಆಗ್ತದೆ. ಇತ್ತೀಚೆಗೆ ಆಗಿದ್ದಿದ್ರೆ ಡೆಫಿನೆಟ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಕ್ರಮ ತಗೊಳ್ತೇವೆ. ಸ್ಟೇಷನ್ಗೆ ಕೊಟ್ಟಿರಲಿಲ್ಲ. ಈ ವಿಷಯ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತೇನೆ. ಯೂಶಲಿ ಪ್ರೊಟೆಸ್ಟ್ ಮಾಡುವಂಥದ್ರ ಬಗ್ಗೆ ಮಾಹಿತಿಯನ್ನು ಮೊದಲೇ ಕೊಡಬೇಕಾಗುತ್ತದೆ. ಅದು ಸ್ಕೂಲ್ ಇನ್ಸ್ಟಿಟ್ಯೂಷನ್ ಮುಂದೆ ಮಾಡುವಂಥದ್ದಕ್ಕೆ ನಾನು ಯಾವತ್ತೂ ಪರ್ಮಿಷನ್ ಕೊಡುವಂಥ ಸಾಧ್ಯತೆ ಇಲ್ಲ. ಇದು ಮೊದಲನೇ ತಪ್ಪು ಮಾಡಿದ್ದಾರೆ ಅವರು. ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಒಂದು ಸ್ವಲ್ಪ ಹೇಳಲಿಕ್ಕೆ ಅವಕಾಶ ಕೊಡ್ತೀರಾ? ಸ್ಟೇಷನ್ಗೆ ಮಾಹಿತಿ ಕೊಡಬೇಕಿತ್ತು. ಅವರು ಸ್ಟೇಷನ್ಗೆ ಕೊಡದೆ ಇಲ್ಲಿ ಅವರು ಇವತ್ತು ಬೆಳಗ್ಗೆ ಈ ಥರ ಮಾಡ್ತಿದ್ದಾರೆ ಅಂತ ಇಂಟೆಲಿಜೆನ್ಸ್ ಮಾಹಿತಿ ಬಂದ ಮೇರೆಗೆ ನಮ್ಮ ಸಿಬ್ಬಂದಿನ ನಿಯೋಜನೆ ಮಾಡಿರುವಂಥದ್ದಿದೆ. ಸೊ ಹಾಗಾಗಿ ಸಿಬ್ಬಂದಿಗಳನ್ನ 9:30ಗೆ ನಾವು ಡೆಪ್ಲಾಯ್ ಮಾಡಿದ್ದೇವೆ. ಅವ್ರು ಬಂದಿದ್ದು 11 ಗಂಟೆಗೆ. ಇದು ಇಂಟೆಲಿಜೆನ್ಸ್ ಇನ್ಪುಟ್ ಮೇಲೆ ನಮ್ಮ ಹಾಜರಿ ಇದ್ದಂಥದ್ದಿತ್ತು. ಬಟ್ ಸ್ಟೇಷನ್ಗೆ ಯಾವುದೇ ರೀತಿಯಾದಂಥ ಫಾರ್ಮಲ್ ರಿಕ್ವೆಸ್ಟು ಪ್ರೊಟೆಸ್ಟ್ ಬಗ್ಗೆ ಕೊಟ್ಟಿರುವಂಥದ್ದಿಲ್ಲ. ಥ್ಯಾಂಕ್ ಯು.